ನಮ್ಮ 3 ಮುಸ್ಲಿಮ್ಸ್ ಮಹಿಳೆಯರು ಇದ್ದಾರೆ, ಅವರಿಗೆ ಜೋರಾದ ಚಪ್ಪಾಳೆ ಹೊಡೆಯಿರಿ. ಇವಾಗ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಸುಮಾರು 672 ಬ್ಲಾಕ್ಗಳಿದೆ. 672 ಬ್ಲಾಕ್ಗಳಿಗೆ ನಾವು ವಿಶೇಷವಾಗಿ ಶಿಕ್ಷಕರನ್ನ ನೇಮಕ ಮಾಡಿದೀವಿ. ಹಾಗೆಯೇ ಎಲ್ಲಾ ಇಲಾಖೆಯ ಸಿ ವರ್ಗದ ಸಿಬ್ಬಂದಿಗಳನ್ನ ನೇಮಕ ಮಾಡಿದೀವಿ. ಪ್ರತಿಯೊಂದು ಇಲಾಖೆನೂ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತೆ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ ಬಿಟ್ಟು ಎಲ್ಲಾ ಇಲಾಖೆಯವರು ತಗೊಂಡಿದೀವಿ. ಯಾಕೆಂದ್ರೆ 672 ಬ್ಲಾಕ್ಗಳಿಗೆ ನೇಮಿಸೋದು ಅಷ್ಟು ಸುಲಭ ಅಲ್ಲ. ಅಷ್ಟು ಜನ ನಮ್ಮಲ್ಲಿ ಸಂಪೂರ್ಣ ಸರ್ಕಾರಿ ನೌಕರರು, ಸರ್ಕಾರಿ ಟೀಚರ್ಸ್ಗಳು ನಮಗೆ ಸಿಗಲಿಲ್ಲ. ಕೊನೆಗೆ ನಾವು ಅಂಗನವಾಡಿಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರವರು ಒಂದು ಡಿಗ್ರಿಯನ್ನ ಮಾಡ್ಕೊಂಡು ಪದವಿಯನ್ನ ಪಡ್ಕೊಂಡು ಅಂಗನವಾಡಿಲಿ ಯಾರು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾರೋ ಅವ್ರನ್ನೂ ಕೂಡ ನೇಮಕ ಮಾಡ್ಕೊಂಡಿದೀವಿ. ಮತ್ತೆ ಎಲ್ಲೆಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಯಾವ್ಯಾವ ಟೀಚರ್ ಆ ಒಂದು ಸ್ಥಳದಲ್ಲಿ ಅವ್ರನ್ನ ಗಣನೆಗೆ ನಮ್ಮ ಸೆನ್ಸಸ್ ಮಾಡೋದಕ್ಕೆ ಹಾಕೊಂಡಿದೀವಿ. ನಿಮ್ಗೆ ಅವ್ರು ಗೊತ್ತೇ ಇರ್ತಾರೆ. ನಿಮ್ಗೆ ಯಾರು ಗೊತ್ತಿಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳಾಗ್ಲಿ ಟೀಚರ್ಗಳಾಗ್ಲಿ ನಿಮ್ಮ ಮನೆ ಹತ್ರ ಬರೋದಿಲ್ಲ. ಅಲ್ಲಿ ಬರುವಂತ ವ್ಯಕ್ತಿಗಳು ನಿಮಗೆ ಪರಿಚಯ ಇರೋರೆ. ಸುತ್ತಮುತ್ತ ಯಾರು ನಗರ ಸಭೆಯಲ್ಲಿ ಇದ್ರೆ ಅಲ್ಲಿ ಸುತ್ತಮುತ್ತ ವ್ಯಾಪ್ತಿಗೆ ಬರ್ತಾರೆ. ಒಂದು ಸ್ಕೂಲ್ ಇದ್ರೆ ನಿಮ್ಮೂರಲ್ಲಿ ಅಲ್ಲಿರ್ತಕ್ಕಂಥ ಟೀಚರ್ ಬರ್ತಾರೆ ಹೊರತು ಬೇರೆ ಯಾರೋ ಬಂದು ಇಲ್ಲಿ ಕೆಲಸ ಮಾಡೋದಿಲ್ಲ. ನಿಮಗೆ ಗೊತ್ತಿರೋರು ಇರ್ತಾರೆ. ಅದನ್ನ ನೀವು ಧೈರ್ಯವಾಗಿ ನೀವು ಮನೆ ಡೋರ್ನ ಓಪನ್ ಮಾಡ್ಬೋದು. ಮತ್ತೆ ಅವ್ರ ಹೆಸರನ್ನ ಕೇಳ್ಕೊಳ್ಳಿ, ನೀವು ಎಲ್ಲಿ ವರ್ಕ್ ಮಾಡ್ತಿದ್ರೆ ಕೇಳ್ಕೊಳ್ಳಿ, ಅವ್ರ ID ಕಾರ್ಡ್ ಕೇಳಿ, ಮತ್ತೆ ಅವ್ರಿಗೊಂದು ಕ್ಯಾಪ್ನ ಕೊಟ್ಟಿರ್ತೀವಿ ಹಾಕೊಳ್ಳಕ್ಕೆ. ಆ ಕ್ಯಾಪ್ನ ಕೇಳಿ, ಕ್ಯಾಪ್ ಹಾಕಿರ್ತಾರೆ, ಕಿಟ್ ಬ್ಯಾಗ್ ಇರುತ್ತೆ, ಅವ್ರ ಬ್ಯಾಗ್ ಇರುತ್ತೆ, ಒಂದು ಕಿಟ್ ಇರುತ್ತೆ. ಪ್ರತಿಯೊಂದು ಕೂಡ ಅವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವರು ಸೆನ್ಸಸ್ ಮಾಡಕ್ಕೆ ಬಂದಿದ್ದಾರೆ, ನಿಮ್ಗೆ ಗೊತ್ತಾಗುತ್ತೆ. ಇನ್ನೂ ಕೂಡ ಅನುಮಾನ ಬಂದ್ರೆ ನಾವು ಒಂದು ID ಕಾರ್ಡ್ ಕೊಟ್ಟಿರ್ತೀವಿ, ID ಕಾರ್ಡ್ ಕೂಡ ಕೇಳ್ಬೋದು. ನೀವು ಕೇಳಿದ ನಂತರ ಅವ್ರು ಅಟ್ಲೀಸ್ಟ್ ಅವ್ರು ಸುಮಾರು 60 ಪ್ರಶ್ನೆಗಳಿರುತ್ತೆ. 60 ಪ್ರಶ್ನೆಗಳು ಕೂಡ ಸಮಾಧಾನವಾಗಿ ಅವ್ರನ್ನ ಕೂರಿಸಿ ನಿಧಾನಕ್ಕೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ನಿಧಾನಕ್ಕೆ ಆನ್ಸರ್ ಮಾಡಿ, ಯಾವುದೇ ಗಡಿಬಿಡಿ ಮಾಡ್ಕೊಂಡು ಹೋಗ್ಬೇಡಿ. ಏನು ಮುಗಿಸಿ ನಾವೇನೆಲ್ಲ ಓಡ್ಬೇಕಾಗಿಲ್ಲ. ಈಗ ಸ್ಕೂಲ್ಗಳಿಗೆ ರಜೆಗಳಿದೆ, ಅದರಿಂದ ನಿಧಾನಕ್ಕೆ ಅವ್ರನ್ನ ಕೂರಿಸ್ಕೊಳ್ಳಿ. ಮತ್ತೆ ದಯವಿಟ್ಟು ನಿಮ್ಮಲ್ಲಿ ಏನು ಮನವಿ ಮಾಡ್ಕೊಳ್ತೀವಿ ಅಂದ್ರೆ, ಪಾಪ ನಮ್ಮ ಟೀಚರ್ಸ್ ಇರ್ಬೋದು, ನಮ್ಮ ಸಿಬ್ಬಂದಿಗಳು ನಿಮ್ಮ ಮನೆಗೆ ಬಿಸಿಲಲ್ಲಿ ಬರ್ತಾರೆ. ಬಂದಾಗ ಅಟ್ಲೀಸ್ಟ್ ನೀವು ಬಾಗಿಲು ತೆಗಿದಾನೆ ಹೊರಗಡೆ ಕಳಿಸ್ಬಿಟ್ರೆ ತುಂಬಾ ಬೇಜಾರಾಗುತ್ತೆ ಅವ್ರಿಗೆ. ದಯವಿಟ್ಟು ಅವ್ರು ಸರ್ಕಾರಿ ಕೆಲಸ ಮಾಡಕ್ ಬಂದಿರ್ತಾರೆ. ದಯವಿಟ್ಟು ಬಾಗಿಲನ್ನು ತೆಗೆದು ಅವ್ರ ಒಂದ್ ಕಡೆ ಕೂರಿಸಿ, ಸಾಧ್ಯವಾದ್ರೆ ಕನಿಷ್ಠ ಪಕ್ಷ ಒಂದು ಲೋಟ ನೀರು ಕೊಡಿ ಅವ್ರಿಗೆ. ನಾನು ಕಾಫಿ ಟೀ ಕೊಡಿ ಅಂತ ನನ್ಗೆ ಹೇಳಲ್ಲ, ಇದು ಮಾಡ್ಕೊಂಡು ಕನಿಷ್ಠ ಪಕ್ಷ ಒಂದು ತಣ್ಣಗಿರೋ ನೀರು, ಅಟ್ಲೀಸ್ಟ್ ನಿಂಬೆಹಣ್ಣು ಜ್ಯೂಸ್ ಕೊಟ್ರೆ ಇನ್ನೂ ಒಳ್ಳೇದು. ಒಂದು ಕೊಟ್ಬಿಟ್ಟು ಅವರ ಫಸ್ಟ್ ತಣ್ಣಗ್ ಮಾಡ್ರಿ. ಆಗ ಅಟ್ಲೀಸ್ಟ್ ಅವ್ರು ತಾಳ್ಮೆಯಿಂದ ಕೂತ್ಕೊಳ್ತಾರೆ. ಬಹಳ ನಿಮ್ ಬಗ್ಗೆ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ. ಅವ್ರ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ತಾಳ್ಮೆಯಿಂದ ಉತ್ತರ ಹೇಳಿ. ಬಂದಾಗ ಆಧಾರ್ ಕಾರ್ಡ್ ಇಟ್ಕೊಂಡಿರಿ, ರೇಷನ್ ಕಾರ್ಡ್ ಇಟ್ಕೊಂಡಿರಿ, ನಿಮ್ಮ ಹತ್ರ ಇರ್ಲಿ ಎಲ್ಲದು ಕೂಡ. ಮತ್ತೆ ಮನೆಯಲ್ಲಿ ಕುಟುಂಬದ ಯಾರೋ ಒಬ್ಬ ಸದಸ್ಯದೊಂದು ನಂಬರ್ ಕೊಟ್ರೆ OTP ಬರುತ್ತೆ. ಯಾವ ನಂಬರ್ ಇರ್ಬೇಕು ಅಂತ ಅಂದ್ರೆ ಮನೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಮೊಬೈಲ್ ನಂಬರ್ ನೀವು ಕೊಡ್ಬೇಕು. OTP ಬರುತ್ತೆ. OTP ಹೇಳಿ, ಅದೆಲ್ಲ ಹಾಕಿ ನಿಮ್ಗೊಂದ್ಸಲ ತೋರಿಸ್ತಾರೆ. 60 ಪ್ರಶ್ನೆಗಳಿಗೂ ನೀವೇನ್ ಮಾಹಿತಿ ಕೊಟ್ಟಿದ್ದೀರಾ ನಿಮಗೆ ಸಮಾಧಾನ ಆಯ್ತಾ ನೋಡ್ಕೊಳ್ಳಿ. ಮತ್ತೆ ಕರೆಕ್ಷನ್ ಮಾಡ್ಬೇಕಾ, ಮತ್ತೆ ಬದಲಾವಣೆ ಮಾಡ್ಬೇಕಾ, ಖಂಡಿತವಾಗ್ಲೂ ಬದಲಾವಣೆ ಮಾಡಕ್ಕೆ ಅವಕಾಶ ಇರುತ್ತೆ. ಅದೇ ಅವ್ರು ಮಾಡಿದ್ದೆ ಫೈನಲ್ ಅಲ್ಲ. ನಿಮ್ಗೆ ತೋರಿಸಿದ ಮೇಲೆ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಎಲ್ಲ ಓಕೆ ಅಂದ್ಮೇಲೆ OTP ಹೇಳಿ, ಎಲ್ಲ ಓಕೆ ಆದ್ಮೇಲೆ OTP ಹೇಳಿ. OTP ಹೇಳಿದಾಗ ಸೇವ್ ಆಗುತ್ತೆ. ಆಗ ನಿಮ್ಮ ಕುಟುಂಬದ ಸಂಪೂರ್ಣ ಚಿತ್ರಣ, ಸಂಪೂರ್ಣ ಮಾಹಿತಿ ನಮಗೆ ಸಿಗುತ್ತೆ ಕೂಡ. ನಾನು ನೋಡ್ಬೋದು, ನಮ್ಮ ಕರ್ನಾಟಕ ಸರ್ಕಾರ ಇರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದನ್ನು ನೋಡ್ಬೋದು. ಇದೆಲ್ಲ ಮಾಡಿದ್ರೆ ಏನ್ ಅನುಕೂಲ ಅಂತ ನೀವು ಅನ್ಕೊಬಹುದು. ಯಾವಾಗಲೇ ಅವರು ನಮ್ಮ ಆಯುಕ್ತರು ಹೇಳಿದಾಗೆ ಇಷ್ಟೆಲ್ಲ ಮಾಡಿದ್ರೆ ಏನ್ ಅನುಕೂಲ ಅಂದ್ರೆ, ಎಷ್ಟು ಎಕನಾಮಿಕ್ ವೀಕರ್ ಸೆಕ್ಷನ್ ಎಷ್ಟಿದ್ದಾರೆ ನಮ್ಮಲ್ಲಿ, ತುಂಬಾ ಕಡು ಬಡವರು ಎಷ್ಟು ಜನ ಇದ್ದಾರೆ, ಬಡವರು ಎಷ್ಟು ಜನ ಇದ್ದಾರೆ, ಅಬವ್ ಪಾವರ್ಟಿ ಲೈನ್ ಎಷ್ಟು ಜನ ಇದ್ದಾರೆ, ಅವರ ಆದಾಯ ಎಷ್ಟಿದೆ, ಇದೆಲ್ಲ ಗೊತ್ತಾದ್ರೆ ಎಷ್ಟು ಯೋಜನೆಗಳನ್ನ ಜಾರಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಎಷ್ಟೋ ಜನರಿಗೆ ಈಗ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರ್ತಾರೆ ಅನ್ಕೊಳ್ಳಿ, ಅವ್ರಿಗೆ ವೀಲ್ ಚೇರ್ ಬೇಕಾಗುತ್ತೆ. ಅದು ಇರೋದಿಲ್ಲ ಅಂತ ನೀವು ಮೆನ್ಷನ್ ಮಾಡಿರ್ತಾರೆ. ಅದಕ್ಕೆ ಸರ್ಕಾರ ಒಂದು ಯೋಜನೆ ಮಾಡಬಹುದು. ಇಷ್ಟೊಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಪೀಪಲ್ ಇದ್ದಾರೆ, ಅವ್ರಿಗೆ ಒಂದು ವೀಲ್ ಚೇರ್ ಇಲ್ಲ, ಅದನ್ನ ಪ್ರೈವೇಟ್ ಮಾಡೋಣ ಅಂತ ಒಂದು ಯೋಜನೆ ಮಾಡ್ಕೋಬಹುದು. ಈ ಸರ್ಕಾರ ಯೋಜನೆಗಳು ಮಾಡೋಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇರೋದು. ಇದೆಲ್ಲ ಮಾಡ್ತಾ ಇರೋ ಉದ್ದೇಶ ಇಷ್ಟೇ, ನಮ್ಮಗಳ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇರೋದು. ಯಾವುದೇ ತರ ಮಾಡಿ ನಾವು ಇಟ್ಕೊಂಡು ಇದೇನು ಮಾಡೋಕ್ಕಾಗಲ್ಲ. ಇದು ಮಾಡೋ ಉದ್ದೇಶ ಏನು ಅಂತಂದ್ರೆ, ನಮ್ಮ ಸಾರ್ವಜನಿಕರ ಒಂದು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿ ಪಡಿಸೋ ದೃಷ್ಟಿಯಿಂದ ಇವತ್ತು ಮಾಡ್ತಾ ಇದ್ವಿ. ನಂಗೆ ಏನ್ ಖುಷಿ ಏನು ಅಂತ ಅಂದ್ರೆ, ನಮ್ಮ ಚನ್ನಪಟ್ಟಣದಲ್ಲಿ ಮನೆ ಗಣಪತಿ ಕೂರಿಸ್ಬೇಕಾದ್ರೆ ನಾನೊಂದು ಮೀಟಿಂಗ್ ಮಾಡಿದ್ದೆ, ಶಾಂತಿ ಸಭೆಗೆ ಬಂದಿದ್ದೆ. ಅಲ್ಲಿ ನಾನು ಹೇಳಿ ಬಂದಿದ್ದೆ, ಒಂದು ಅರ್ಧ ಗಂಟೆ ನಾನು ಮಾತಾಡಿದ್ದೆ. ನಮ್ಗೇನು ವಿಶೇಷತೆ ಅಂತ ಕಾಣಿಸ್ತು ಅಂತಂದ್ರೆ, ಎಲ್ಲಾ ಗಣಪತಿ ಬಿಡ್ಬೇಕಾದ್ರೂ ಕೂಡ ನಮ್ಮ ಮುಸ್ಲಿಂ ಸಮುದಾಯದವರು ಅಲ್ಲಿ ಹೋಗಿ ಅವ್ರಿಗೆ ನೀರು ಕೊಟ್ಟಿದ್ದೀರಾ, ಜ್ಯೂಸ್ ಕೊಟ್ಟಿದ್ದೀರಾ, ಫೋಟೋ ತೋರಿಸ್ಕೊಂಡು ಸೆಲ್ಫಿ ಹಾಕೊಂಡಿದ್ದೀರಾ. ನಾನು ಪೇಪರ್ ಟಿವಿ ನೋಡ್ತಾ ಇದ್ದೆ, ಬಹಳ ಖುಷಿ ಆಯ್ತು. ಯಾಕೆ ಇದೇ ಒಂದು ಸೌಹಾರ್ದತೆ ಅಂದ್ರೆ ಇದೇನೆ. ನಾವು ಅವ್ರ ಮನೆಗೆ ಹೋಗೋದು, ಅವ್ರ ಮನೆಗೆ ಬರ್ಬೇಕು ಅಂತ ಏನಿಲ್ಲ. ಒಂದು ಸಾರ್ವಜನಿಕ ಕಾರ್ಯಕ್ರಮ ನಡಿಬೇಕಾದ್ರೆ, ಯಾವುದೋ ಒಂದು ವಿಶೇಷತೆ ಹಬ್ಬಗಳು ನಡಿಬೇಕಾದ್ರೆ ಒಬ್ರಿಗೊಬ್ಬರಿಗೆ ಸಹಕರಿಸ್ತೀವಲ್ಲ, ಅದೇ ಒಂದು ಸಹೋದರತ್ವ ಅಂತ ಹೇಳೋದು. ಈಗ ನಿಮ್ಮ ಹಬ್ಬಗಳಲ್ಲೂ ಕೂಡ ಹಿಂದೂಗಳು ಬಂದು ಊಟ ಮಾಡ್ತಾರೆ, ಎಷ್ಟೋ ಜನ ಊಟ ಮಾಡ್ಕೊಂಡು ಬರ್ತಾರೆ. ಅದ್ರಲ್ಲಿ ಎಸ್ಪೆಷಲಿ ನಿಮ್ ಬಿರಿಯಾನಿ ಮಾಡೋದು ಅಂತ ನಮ್ಮ ಹಿಂದೂಗಳಿಗೆ ಬಹಳ ಪ್ರಿಯರು. ಬಂದು ಎಲ್ಲರೂ ಕೂಡ ಒಂದು ಊಟ ಮಾಡ್ತಾರೆ. ಬಾಕ್ಸ್ ಅಲ್ಲಿ ಎಷ್ಟೋ ಜನ ನೋಡಿದ್ರಿ, ಬಾಕ್ಸ್ ಅಲ್ಲಿ ಮನೆಗೆಲ್ಲ ತಗೊಂಡ್ ಬರ್ತಾರೆ, ಮನೆಗಳಿಗೆಲ್ಲ ಹೋಗಿ ಕಳ್ಸಿಕೊಡ್ತಾರೆ. ಈ ಬಾಂಧವ್ಯ ನಾನು ಚನ್ನಪಟ್ಟಣದಲ್ಲಿ ಖುಷಿ ಆಯ್ತು.
ಯಾಕೆ ಮದ್ದೂರಲ್ಲಿ ಆ ತರ ವಿಚಾರಗಳು ಕೇಳಿದ್ರೆ ನಮ್ಗೆ ಏನಪ್ಪ ಹಿಂಗೆಲ್ಲ ಅಂತ ಅನಿಸ್ತಿತ್ತು. ಆದ್ರೆ ನಾನು ಚನ್ನಪಟ್ಟಣದಲ್ಲಿ ಅವತ್ತು ನಾನು ಮಾತಾಡೆಲ್ಲ ಬಂದ್ಮೇಲೆ ಇದೆಲ್ಲ ನೆಡ್ಮೇಲೆ ಅಂತೂ ಕೆಲವರು ಕೌನ್ಸಿಲರ್ ಬಂದು ಹೇಳಿದ್ರು, ಸರ್ ನೀವು ಮಾತಾಡಿದ್ದು ನಮ್ಗೆ ಇನ್ನೂ ಹಂಗೆ ಇದೆ ಕಿವಿಲಿ, ಅಷ್ಟು ಚೆನ್ನಾಗಿ ಮಾತಾಡಿದ್ರಿ, ಅದು ಉಳಿಸ್ಕೊಂಡಿದ್ವಿ ನಾವು ಕೂಡ ಅಂತ. ಖಂಡಿತವಾಗ್ಲೂ ಖುಷಿ ಆಯ್ತು. ನೀವೆಲ್ಲರೂ ಸಹಕರಿಸಿದ್ಕೆ ಇನ್ನೊಂದ್ಸಲ ಜೋರಾದ ಚಪ್ಪಾಳೆ ಬರ್ಬೇಕು ನಿಮ್ಗೆ. ನಾವೆಲ್ಲರೂ ಕೂಡ ಕೈ ಜೋಡಿಸೋಣ, ನಿಮ್ ಜೊತೆ ನಾವಿರ್ತೀವಿ, ನಮ್ ಜೊತೆ ನೀವಿರಿ. ಇದ್ದಾಗ ಚನ್ನಪಟ್ಟಣ ಒಂದು ತಾಲೂಕು ಒಂದು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು ಸೊ ಮಚ್.